ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೆದಿರೋಂತಹ ಅತಿ ದೊಡ್ಡ ಹಗರಣ ಅಂದರೆ ಅತಿ ದೊಡ್ಡ ಹಗರಣ. ಮೊನ್ನೆ ನಾನು ಪ್ರೆಸ್ ಮೀಟಲ್ಲಿ ಮಾತಾಡಿದಾಗಲೂ ಹೇಳಿದೆ, ಹಗರಣದಲ್ಲಿ ಏನೇನು ನಡೆದಿದೆ ಅಂತ ಹೇಳ್ಬಿಟ್ಟು ಎಳೆಯಾಗಿ ಬಿಚ್ಚಿಡ್ತೀನಿ, ಡಾಕ್ಯುಮೆಂಟ್ ಸಮೇತ ನಾನು ತೋರಿಸ್ತೀನಿ ಅಂತ. ಕೋಲಾರ ಜಿಲ್ಲೆಯಲ್ಲಿ ನಡೆದಿರೋಂಥ ಅತಿ ದೊಡ್ಡ ಹಗರಣ, ಭೂ ಹಗರಣ. ಒಬ್ಬೊಬ್ಬ ಹೆಸರಲ್ಲಿ ಭೂಗಳರು ಯಾವ ಥರ ಜಮೀನುಗಳು ಮಂಜೂರು ಮಾಡಿಸ್ಕೊಂಡು ಬಡವರಿಗೆ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆಗಳ ಸಮೇತ ದಾಖಲೆಗಳ ಸಮೇತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ವಲ್ಪ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಈ ವಿಡಿಯೋನ ಗಮನಿಸಿ ಸ್ವಲ್ಪ ದಯವಿಟ್ಟು ನೋಡಿ. ಎಲ್ಲ ಗ್ರಾಮಗಳಲ್ಲಿರೋಂಥ ಯುವಕರು ಏನು ನೀವು ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಗ್ರಾಮಗಳಲ್ಲಿರೋಂಥವ್ರು ನೀವು ನಮ್ಮೂರು ಜಮೀನು ಉಳಿಸ್ಬೇಕು, ನಮ್ಮೂರು ಜಾಗಗಳು ಉಳಿಸ್ಬೇಕು, ನಮ್ಮೂರಿಗೋಸ್ಕರ ನಾವೇನೇನೋ ಮಾಡಬೇಕು, ನಮ್ಮೂರಲ್ಲಿರೋಂಥವ್ರಿಗೆ ಬಡವ್ರಿಗೆಲ್ಲ ಸೈಟ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತೀರಾ. ಆದರೆ ನಿಮ್ಮ ಕೈಯಲ್ಲಿ ಆಗಲ್ಲ. ಆಗದಿರೋದಕ್ಕೆ ಕಾರಣ ಏನು, ಭೂಗಳ್ರಿ ಯಾವ ಥರ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ತೋರಿಸೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀನು ಸ್ವಲ್ಪ ಮುಂದಕ್ಕೆ ಪಾಪ ನೋಡಿ. ಈಗ ನಾನು ನಮ್ಮ ಕೋಲಾರ ತಾಲೂಕು, ಒಂದೇ ಒಂದು ತಾಲೂಕು, ಇದೊಂದು ಚೂರಿಂದಕ್ಕೆ ಹೋಗು ರಂಜರ್ಕು, ಹಾಂ ರೈಟ್. ನಮ್ಮ ಕೋಲಾರ ತಾಲೂಕದು ದರಖಾಸ್ತು ಇಶ್ಯೂ ರಿಜಿಸ್ಟ್ರ್ ತೋರಿಸ್ತಾ ಇದ್ದೀನಿ. ದರಖಾಸ್ತು ಇಶ್ಯೂ ರಿಜಿಸ್ಟ್ರ್ ಇದು. ಇಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಬ್ಬ ವ್ಯಕ್ತಿನ ದರಖಾಸ್ತು ಇಶ್ಯೂ ರಿಜಿಸ್ಟ್ರಲ್ಲಿ ಒಂದು ಹೆಸರು ಬಂದೈತೆ. ಈ ಒಂದು ನೋಡಿ, ಚಾಕಾರ್ಸ್ನಳ್ಳಿ ಬಗಾರು ಕಂಸಾಗುವಳ್ಳಿ 3 ಎಕರೆ 35 ಗುಂಟೆ ಈ ಥರ ಏನೈತೆ, ಸರ್ವೆ ನಂಬರ್ 71, ಇದೆಲ್ಲ ಏನೇನೈತೆ, ಇದು ಯಾವುದಾದ್ರೂ ಒಂದು ವ್ಯಕ್ತಿದು ಬರ್ದೈತಂದರೆ ಒಂದು 2 ಇಂಚ್ ಗ್ಯಾಪ್ ಆದ್ರೆ ಇರಬೇಕು. 2 ಇಂಚ್ ಗ್ಯಾಪು. ಈ 2 ಇಂಚ್ ಗ್ಯಾಪಲ್ಲಿ ಇವ್ರೇನು ಮಾಡ್ತಾರೆ, ಇಶ್ಯೂ ರಿಜಿಸ್ಟರ್ ತಗೊಂಡು ಭೂಗಳರು ಈ ಬೇರೆ 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 ಭೂಗಳ ಹೆಸರುಗಳೆಲ್ಲ ಸೇರಿಸ್ತಾರೆ ಇಲ್ಲಿ. ಈಗ ಇಷ್ಟು ಜನ ಏನಿದ್ದಾರೆ, 3 ಎಕರೆ 38 ಗುಂಟೆ 3 ಎಕರೆ ಈ ಥರ ಎಲ್ಲ ಮಾಡ್ಕೊಂಡಿರೋಂಥದ್ದು ಏನೈತೆ, ಇದೆಲ್ಲ ಅಷ್ಟೂ ಸೇರಿಸಿರೋಂಥ ಹೆಸರುಗಳು. ನಾನೊಂದು ಎಕ್ಸಾಂಪಲ್, ಇಷ್ಟು ಹೆಸರುಗಳೂ ಡೂಪ್ಲಿಕೇಟ್ ಹೆಸರುಗಳೇ. ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ನಾನು ಬೆರಳಿಟ್ಟಿರೋ ಜಾಗ ಇದು, ಪೂಜಾರಿ ಚಿಕ್ಕಬಿಡ್ಡಪ್ಪ ಅನ್ನೋ ಒಂದು ಹೆಸರು. ಇದು ಪೂಜಾರಿ ಚಿಕ್ಕಬಿಡ್ಡಪ್ಪ ಅನ್ನೋ ಹೆಸರು. ಗ್ರಾಮ ಬಂದು ಬೆಳ್ಮಾರ್ನಹಳ್ಳಿ, ಸರ್ವೆ ನಂಬರ್ 144. ಇಲ್ಲೇನು ಮಾಡ್ತಾನೆ ಪೂಜಾರಿ ಚಿಕ್ಕಬಿಡ್ಡಪ್ಪ, 3 ಎಕರೆ 39 ಗುಂಟೆ ಇಲ್ಲಿ ಮಂಜೂರು ಮಾಡ್ಕೊತಾನೆ. ಇಲ್ಲಿ ಬೆಳ್ಮಾರ್ನಹಳ್ಳಿ ಜಾಗದಲ್ಲಿ ಮಂಜೂರು ಮಾಡ್ಕೊಂಡು ಪಾಣಿನಲ್ಲ ಅವನು ಇವಾಗ, ಆಯಿತಾ. ಅದಾದಮೇಲೆ ಮತ್ತೆ ಏನು ಮಾಡ್ತಾನೆ, ಈ ಹೆಸರು ನೆನ್ಪಿಟ್ಕೊಬೇಕು, ಪೂಜಾರಿ ಚಿಕ್ಕಬಿಡ್ಡಪ್ಪ. ಇದನ್ನ ಝೂಮ್ ಮಾಡಪ್ಪ, ಇದನ್ನ ಮಾಡಿದ್ಯಾ, ಇದನ್ನು ಪೂಜಾರಿ ಚಿಕ್ಕಬಿಡ್ಡಪ್ಪ ಅಂತ, ಸರ್ವೆ ನಂಬರ್ 144, 3 ಎಕರೆ 30 ಗುಂಟೆ. ಓಕೆ, ಇಲ್ಲಿ ಬೆಳ್ಮಾರ್ನಹಳ್ಳಿ ಗ್ರಾಮ. ಮತ್ತೆ ಚಾಕಾರ್ಸ್ನಹಳ್ಳಿ ಗ್ರಾಮಕ್ಕೆ ಬರೋಣ. ಚಾಕಾರ್ಸ್ನಹಳ್ಳಿ ಗ್ರಾಮದಲ್ಲಿ ಕೂಡ ಮತ್ತೆ 2 ಎಕರೆ 3 ಎಕರೆ ಮಾಡ್ಕೊತಾನೆ. ಅದಾದಮೇಲೆ ಏನು ಮಾಡ್ತಾನೆ, ಇದೇ ಪೂಜಾರಿ ಚಿಕ್ಕಬಿಡ್ಡಪ್ಪ ಅನ್ನೋರು ನೋಡಿ, ಇಲ್ಲಿ ಮತ್ತೆ ಮಣಿಘಟ್ಟ, ಇದು ಮಣಿಘಟ್ಟ. ಇಲ್ಲಿ ಮತ್ತೆ ಪೂಜಾರಿ ಚಿಕ್ಕಬಿಡ್ಡಪ್ಪ ಬರ್ತಾನೆ. ಇಲ್ಲೆಷ್ಟು ಮಾಡ್ಕೊತಾನೆ, 3 ಎಕರೆ ಮತ್ತೆ ಮಂಜೂರು ಮಾಡ್ಕೊತಾನೆ. ಯಾರೋ ಪೂಜಾರಿ ಚಿಕ್ಕಬಿಡ್ಡಪ್ಪ ಅನ್ನೋ ವ್ಯಕ್ತಿ, ಇಲ್ಲಿ ಮಣಿಘಟ್ಟ ಗ್ರಾಮದಲ್ಲಿ. ಇದೊಂದು ಹಂಗೆ ನಾವು ಇಶ್ಯೂ ರಿಜಿಸ್ಟರ್ ನಾವು ನೋಡಿ. ಈಗ ಈ ಗೌಫರ್ ಸಾಬು, ಗೌಸ್ ಸಾಬು, ಇಬ್ರಾಹಿಮು, ಖಾದರ್ ಇವರೆಲ್ಲ ಭೂಗಳ್ರೆ. ಇವಾಗ ನಾನು ಏನು ಇಲ್ಲಿ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ, ಅಶ್ವಥಪ್ಪ ಅನ್ನೋರು ಇವರೆಲ್ಲ ಭೂಗಳ್ರೆ ನೋಡಿ. ಇಲ್ಲಿ ಯಾರಿದು ಸಾಧನ್ ಪಲ್ಲಪ್ಪ, ಇದೇನೋ ದಾಸಪ್ಪ, ಇವೆಲ್ಲ ಯಾರಿದ್ದಾರೆ, ಇವರೆಲ್ಲ ಅವರೇ, ಅದೇ ಲಿಸ್ಟ್ ಇವರು. ಏನೋ ಇಶ್ಯೂ ರಿಜಿಸ್ಟರ್ಗಳಲ್ಲಿ ಹೆಸರುಗಳು ಸೇರಿಸ್ಕೊಂಡು ಪಾಣಿಗಳು ಮಾಡಿಸ್ಕೊಂಡಿರೋರು ಇವರು ನೋಡಿ. ಹಾಂ, ಮತ್ತೆ ನೋಡಿ ಕುಟೇರಿ ಈ ಹುಡುಗರು, ಊರು ಹುಡುಗರೆಲ್ಲ ನೋಡ್ತಾ ಇರಬೇಕು. ಈ ಕೋಲಾರ ತಾಲೂಕು ಹುಡುಗರು ಇವರೆಲ್ಲ. ಕೂಟೇರಿ ಗ್ರಾಮದಲ್ಲಿ ಮತ್ತೆ ಚಿಕ್ಕಬಿಡ್ಡಪ್ಪ ಬರ್ತಾನೆ, ಪೂಜಾರಿ ಚಿಕ್ಕಬಿಡ್ಡಪ್ಪ. ಸರ್ವೆ ನಂಬರ್ 110ರಲ್ಲಿ 2 ಎಕರೆ 20 ಗುಂಟೆ ಮಂಜೂರು ಮಾಡ್ಕೊತಾನೆ. ಕೂಟೇರಿ ಗ್ರಾಮಸ್ಥರಿಗಿಲ್ಲಪ್ಪ, ಇವನು ಪೂಜಾರಿ ಚಿಕ್ಕಬಿಡ್ಡಪ್ಪ ಯಾವ ಊರನ್ನೋನೇ ಗೊತ್ತಿಲ್ಲ. ಏನು ಮಾಡ್ತಾನೆ, ಮತ್ತೆ 2 ಎಕರೆ 20 ಗುಂಟೆ ಇಲ್ಲಿ ಕೂಟೇರಿ ಗ್ರಾಮದಲ್ಲಿ ಮಂಜೂರು ಮಾಡ್ಕೊತಾನೆ. ಮತ್ತೆ ಬರೀ ನಾನು ಒಂದೇ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಇಂಥವ್ರು ಎಷ್ಟು ಜನ ಅವ್ರಿಗಂದ್ರೆ 62 ಜನ ಅವ್ರಿ. ಓಕೆನಾ. ಇಶ್ಯೂ ರಿಜಿಸ್ಟ್ರುಗಳು ನೋಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು. ಹಂಗೆ ಬಂದರೆ ಮತ್ತೆ ಕೆ ಗೊಲ್ಲಹಳ್ಳಿ ಗ್ರಾಮ, ಇದರಲ್ಲೇ ಮಾಡ್ಕೊಂಡಿದ್ದಾನೆ. ಮತ್ತೆ ಬರ್ರಿ ಇಲ್ಲಿ ಮತ್ತೆ ಕೆಂಬೋಡಿ ಗ್ರಾಮ, ಸರ್ವೆ ನಂಬರ್ 12, ಮತ್ತೆ ಪೂಜಾರಿ ಚಿಕ್ಕಬಿಡ್ಡಪ್ಪ ಇವನೇ 3 ಎಕರೆ ಅಲ್ಲಿನೂ ಮಂಜೂರು ಮಾಡ್ಕೊಂಡವನು. 3 ಎಕರೆ ಮತ್ತೆ
ಏನೋ ಸರ್ವೆ ನಂಬರ್ 12ರಲ್ಲಿ. ಅಲ್ಲ, ಕಣ್ಣೀರು ಹಾಕ್ತಾ ಇರ್ತಾರಣ್ಣ ಬಡವರು. ಹಗರಣ ತಾನೇ ಇದು. ಎಷ್ಟು ದೊಡ್ಡ ಹಗರಣ. ಈ ತರ ಮಂಜೂರು ಮಾಡಿರೋಂಥದ್ದು 7,000 ಎಕರೆ. ನನ್ನ ಹತ್ರ ಇರೋಂಥ ಡಾಕ್ಯುಮೆಂಟು. ನಾನು ಬರೀ ಕೋಲಾರ ತಾಲೂಕು ತೋರಿಸ್ತಾ ಇರೋದು. ಮಾಲೂರು ತಾಲೂಕಲ್ಲಿ ಎಷ್ಟು ಮಾಡಿರೋದು ಇವರು. ನಮ್ಮ ಜೊತೆ MLA ಅವನೇ ಅಂತ ಹೇಳ್ಬಿಟ್ಟು ಮಾಡವ್ರೆ, ನಮ್ಮ ಜೊತೆ XMLA ಅವನೇ ಅಂತ ಮಾಡವ್ರೆ, ನಮ್ಮ ಕಡೆ ಮಿನಿಸ್ಟರ್ ಅವರೇ ಅಂತ ಹೇಳ್ಬಿಟ್ಟು ಮಾಡಿರೋದು. ಈ ಥರ ಡೂಪ್ಲಿಕೇಟ್ಗಳು. ಹಂಗೆ ಎಲ್ಲ ಊರುಗಳಲ್ಲಿ, ಪ್ರತಿ ಊರುಗಳಲ್ಲಿ ಜಮೀನುಗಳು ಮಂಜೂರು ಮಾಡಿಸ್ಕೊಂಡವ್ರೆ ಒಂದೇ ಹೆಸರಲ್ಲಿ. ಇವ್ರನ್ನ ಪುಗಳ ಅನ್ಬಾರ್ದಾ? ಇದೇ ಥರ ಚನ್ನರಾಯಪುರದ ಮಾಡಿಸಿರೋದು. ಜಂಗಮಶಿಗೆ ಹಳ್ಳಿ ಒಂದೇ ಫ್ಯಾಮ್ಲಿಗೆ 20 ಎಕರೆ ಜಮೀನು ಮಂಜೂರು ಮಾಡಿಸ್ಕೊಂಡು ಅವನು ಯಾರಿಗೋ ಹೊಸಕೋಟೆ ZP ಮೆಂಬರ್ಗೆ ಮಾರೋದು, ಅವನು ಬಂದು ಇನ್ನೊಬ್ರು ಯಾರೋ ಚಿರಂಜೀವಿ ಅನ್ನೋ ವ್ಯಕ್ತಿಗೆ ಮಾರೋದು. ಈ ಥರ ಆಗಿರೋದು ಇದು. ಆಯ್ತಲ್ಲ. ಮತ್ತೆ ಇಲ್ಲಿ ಬಾ ನೋಡಪ್ಪ ಅಡ್ವೊಕೇಟ್ ಸ್ವಾಮಿ, ಯಾವತ್ತನ 4 ಗಂಟೆ ಮಾಡಿಸ್ಕೊಂಡಿದ್ಯಾ? ಅಲ್ಲ ಮಾಡೋರ ಅರ್ಧ ಎಕರೆ ಬಡವ್ರಕ ಅರ್ಧ ಎಕರೆ ಮಾಡಲ್ಲ ತಾಲೂಕು ಆಫೀಸಾಗ. ಅರ್ಧ ಎಕರೆ ಅಣ್ಣ ಬಾ ಬಾ ಮತ್ತೆ ಬಾ ಇಲ್ಲಿ ಕಾಜಿ ಕಲ್ಲಳ್ಳಿ. ಇವರು ಕಾಜಿ ಕಲ್ಲಳ್ಳಿ ಅವರು 1 ಎಕರೆ ಕೊಡ್ಲಾಡೋದವ್ರು. ಅಂಬೇಡ್ಕರ್ ಭವನಕ್ಕೆ ಬೇಕು, ಬಿಡ್ತಾ ಇಲ್ಲ ಅಂತ. ಅವ್ರಿಗೆ ಗೊತ್ತಿಲ್ದಿರೋ ನೋಡಿ ಇಲ್ಲಿ ಇವ್ರು ಮಂಜೂರುಗಳು ಮಾಡ್ಕೊಳ್ಳೋದು. ಇಲ್ಲಿ ನೋಡು, ಇದು ಕಾಜಿ ಕಲ್ಲಳ್ಳಿ ಸರ್ವೆ ನಂಬರ್ 52. ಮತ್ತೆ ಇಲ್ಲಿ ಬಂದವ್ ನೋಡಿ, ಇಲ್ಲಿ ಪೂಜಾರಿ ಚಿಕ್ಕಬಿಟ್ಟಪ್ಪ ಇಲ್ಲೈತೆ ಹೆಸರು. ಮತ್ತೆ 3 ಎಕರೆ 15 ಗುಂಟೆ ಮಾಡ್ಕೊಂಡವನಪ್ಪ. ಎಲ್ಲಿ 13 ಎಕರೆ ಅಲ್ಲ, ಈ ಪೂಜಾರಿ ಚಿಕ್ಕಬಿಟ್ಟಪ್ಪ ಅನ್ನೋ ಹೆಸರಲ್ಲೇ 350 ಎಕರೆ ಐತಿ. ಮತ್ತೆ ಇವನು ನೋಡಿ ಇಲ್ಲಿ ಸಾಧನ್ ಪಲ್ಯಪ್ಪ, ಅವನ ಹೆಸರಲ್ಲಿ 300 ಎಕರೆ ಐತಿ. ಮತ್ತೆ ಈ ಅಶ್ವಥಪ್ಪ, ಇವನ ಹೆಸರಲ್ಲಿ 300 ಐತೆ ನೋಡಿ. ಇಲ್ಲಿ ಈ ಅಶ್ವಥಪ್ಪ ಅನ್ನೋ ಹೆಸರೇ ಈ ಎಲ್ಲದ್ರಾಗೂ ತೋರಿಸ್ತೀನಿ ಮತ್ತೆ ನಾನು. ಅಶ್ವಥಪ್ಪ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಅಶ್ವಥಪ್ಪ, ಅದರಲ್ಲಿ ಅಶ್ವಥಪ್ಪ ಇದನ್ನ ಚಾಕಾರ್ಸ್ನಲ್ಲಿ ಅಲ್ಲಿ ನೋಡು ಅಶ್ವಥಪ್ಪನವನೇ. ಮತ್ತೆ ನೋಡು ನೋಡಿ ಇವುಗಳಲ್ಲಿ ಈ ಮುಸ್ಲಿಮ್ಸ್ ಅವರು ಎಷ್ಟು ಮಾಡ್ಕೊಂಡವ್ರೆ. ಅವರೊಂದು 1000 ಎಕರೆ ತನಕ ಅವ್ರು ಮಾಡ್ಕೊಂಡವ್ರು. ಯಾರಿಗಾನ ಗೊತ್ತಾ ಕೋಲಾರ ತಾಲೂಕಲ್ಲಿದು? ಬಾ ಈ ಕಡೆ ಹಿಂಗೆ ಬಾಮ್ಮ ಬಾ. ಇದು ಕೋಲಾರ ತಾಲೂಕು ಆಫೀಸ್ ಮಾತ್ರನೇ ಅಲ್ಲ, ಕೋಲಾರ ಜಿಲ್ಲೆಯಾದ್ಯಂತ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇರೋಂಥದ್ದು. ಇದನ್ನು ನಾವೇನಾದರೂ ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಪೊಲೀಸ್ನವ್ರ ಹತ್ರ ಇದ್ದು ರೌಡಿ ಶೀಟರ್ಗಳು ಮಾಡ್ತಾರೆ ನಮ್ಮನ್ನು. ಗೊತ್ತು ಪೊಲೀಸ್ನವ್ರ ಹತ್ರ ಇದ್ದು ನಮ್ಮ ಮೇಲೆ ಗಡಿಪಾರು ರೌಡಿ ಶೀಟರ್ಗಳು. ಅದು ಪೊಲೀಸ್ನವ್ರಿಗೆ ಇವ್ರಿಗೇನು ಸಂಬಂಧ ಅನ್ನೋದು ನನಗೆ ಅರ್ಥ ಇಲ್ಲ. ತಪ್ಪೇ ಮಾಡ್ದಿರೋ ಮಾಡೋದು. ಇವಾಗ ಇದು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಜನಗಳಿಗೆ ಗೊತ್ತಾಗಬೇಕು. ಅಣ್ಣ ಹುಡುಗರು 10 ವರ್ಷ ಓಡಾಡ್ತಾರಣ್ಣ, ನಮ್ಮೂರಿಗೆ ನಾವೇನ ಮಾಡಬೇಕು ಅಂತ. ನಮ್ಮ ಕೋಲಾರ ತಾಲೂಕು ಹುಡುಗರೆ ಪಾಪ ಡೈಲಿ ತಾಲೂಕು ಆಫೀಸ್ದಾಗ ಓಡಾಡ್ತಾರೆ. ಅಯ್ಯೋ ಊರಿಗೆ ಸೈಟುಗಳು ಗೋಮಾಳ ಜಮೀನುಗಳೈತೆ. ಇದೇ ನಮ್ಮ ಅನಿಲ್ ಪಾಪ ಚಿನ್ನಾಪುರದಲ್ಲಿರೋಂಥ ಜಮೀನು ಉಳಿಸ್ಕೊಳಕ ಎಷ್ಟೋ ಕಷ್ಟಪಟ್ಟವನಿಗೆ. ಆದರೆ ಆ ಗೋಮಾಳ ಜಮೀನಿಗೆಲ್ಲ ಬೇರೆಯವ್ರ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಬಿಟ್ಟವ್ರಿ. ಇದೇ ಥರ ನೋಡೋಣ, ಇಶ್ಯೂ ರಿಜಿಸ್ಟರ್ ಸೇರಿಸೋದು. ಈ ಥರ ಅವರೇ ಸಾಗುವಳಿ ಚೀಟಿ, ಫೇಕ್ ಸಾಗುವಳಿ ಚೀಟಿ ಕ್ರಿಯೇಟ್ ಮಾಡಿ ಅವರೇ ಬರ್ಕೊಳ್ಳೋದಪ್ಪ, ಅವರೇ ಸ್ಕ್ಯಾನ್ ಮಾಡಿಸೋದು. ನೋಡು, ಅವಶ್ಯವಾದಂಥ ತನಿಖೆ ನಡೆಸಿ ಈ ಭೂಗಳರ ಮೇಲೆ FIR ಮಾಡಿಸ್ಬೇಕು. ಎಲ್ಲ ನಾನು ಮಾಡಿಸಿದ್ರೆ ನನ್ನ ಮೇಲೆ ಟಾರ್ಗೆಟ್. ಒಂದು ಕಡೆ ಭೂಗಳರು ಅವನು ಎಲ್ಲಿ ಸಿಗ್ತಾನೋ ಮರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಒಂದು ಕಡೆ, ಈ ಪೊಲೀಸ್ನವರು ಅವನು ಎಲ್ಲಿ ಸಿಗ್ತಾನೋ ಅಲ್ಲೊಂದು ರೌಡಿ ಶೀಟರ್ ಮಾಡೋಣ, ಅವನ್ನ ಅಲ್ಲೊಂದು ಕಡೆ ಅದೇನದು ಕೇಸ್ ಹಾಕೋಣ, ಇನ್ನೊಂದು ಕಡೆ ಗಡಿಪಾರು ಮಾಡಿಬಿಡೋಣ ಸಂದೇಶನ. ಏನು ಮಾಡಿದ್ರಿ ಇಲ್ಲಿ ಗಂಟ ಅಂಥದ್ದು? ಈಗ ನಾನು ಹೇಳೋದೇನಂದರೆ, ಮುಚ್ಚಿಡ್ತಿದ್ದೀರಾ, ಚಾಕ್ ಹಿಡ್ತಿದ್ದೀರಾ, ಯಾರನ್ನ ಒಂದು ಡೇಟ್ ಹಾಕಿದ್ದೀರಾ, ಏನಾನ ಮಾಡಿದ್ದೀರಾ, ಕ್ರಿಮಿನಲ್ ಕೇಸ್ಗಳು ಏನೈತಿ ನಮ್ಮ ಮೇಲೆ ಈ ಥರ. ಇದು ಒಂದು ಹಗರಣ ಅಂದರೆ ನೋಡಪ್ಪ ಇದು ಅಲ್ವಾ? ಈ ಭೂಗಳರ ಮೇಲೆ ತೋರಿಸ್ರಪ್ಪ ನಿಮ್ಮ ಪ್ರತಾಪ, ತೋರಿಸಿ ನಿಮ್ಮ ಪ್ರತಾಪ. ನಾನು ಪಾಯಿಂಟ್ ತೋರಿಸಿದ್ದೀನಿ. ಏನಣ್ಣ, 1 ಎಕರೆ ಡಾಕ್ಯುಮೆಂಟ್ಗಳೆಲ್ಲ ಈ ಥರ ಕ್ರಿಯೇಟ್ ಮಾಡೋದಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಅಂತೆ ತಾಲೂಕು ಆಫೀಸಲ್ಲಿ. ಇನ್ಯಾಕೆ ಇವರು 1000 ಎಕರೆ ಮಂಜೂರು ಮಾಡೋರಿ? ಇನ್ನು 100 ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿಗಳು ಏನಕ್ಕೆ ಮಾಡಲ್ಲ? 100 ಕೋಟಿ ರೂಪಾಯಿ ಬೆಲೆ ಬಾಳೋದಪ್ಪ ನಾನು ಹೇಳ್ತಾರಂಥದ್ದು. ಅದೇ ನಮ್ಮ ಪರಿಸ್ಥಿತಿ ಏನಂದರೆ, ಒಂದು ಕಡೆ ಈ ಕಡೆ ಭೂಗಳು ಟಾರ್ಗೆಟ್, ಅವನೆಲ್ಲಿ ಸಿಗ್ತಾನೆ ಹೊಡೆದಾಕಂಡು ಸಾಯ್ಸಾಕಣ ಇರೋಣ. ಒಂದು ಕಡೆ ಕುಂದಾಣ, ಆನೇಕಲ್ ತಾಲೂಕು, ನಮ್ಮದು ದೇವನಹಳ್ಳಿ ತಾಲೂಕು ಕುಂದಾಣದಲ್ಲಿ ಒಂದೇ ಕಡೆ 400 ಎಕರೆ ಮಾಡೋರಪ್ಪ. ಕುಂದಾಣದಲ್ಲಿ ಒಂದೇ ಕಡೆ 400 ಎಕರೆ ಮಾಡವ್ರಿ. ರಾಜ್ಯ ಪೂರ್ತಿ ನಡೀತಾ ಇರೋಂಥ ಹಗರಣ ಇದು.
ನಿಮ್ಮ ಊರುಗಳಲ್ಲಿರೋರು ನಿಮ್ಮ ಗಮನಕ್ಕೆ ಏನಾದರೂ ಈ ಥರದ ಏನಾದರೂ ಬಂದೈತಂದರೆ ನೇರವಾಗಿ ನನ್ನ ಹತ್ರ ಬರ್ರಿ. ಇದನ್ನು ನಾವು ನಿಮಗೇನಾದರೂ ನ್ಯಾಯ ಸಿಗಬೇಕಂದ್ರೆ FSL ಮಾಡಿಸ್ಬೇಕು. FSL ಮಾಡಿಸಿದ್ರೆ ಆ ಹ್ಯಾಂಡ್ ರೈಟಿಂಗು 1979 ಹ್ಯಾಂಡ್ ರೈಟಿಂಗ್, 72 ಹ್ಯಾಂಡ್ ರೈಟಿಂಗು 2001 ಇವ್ರದ್ದು ಬರೆದು ಬಿಡೋದು, ಅಥವಾ 2007 ಬರೆದು ಬಿಡೋದು, ಅಥವಾ 2015 ಬರೆಯೋದು, ಅವರೇ ಸ್ಕ್ಯಾನ್ ಮಾಡಿಸೋದು, ಅವರೇ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡೋದು. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಡಾಕ್ಯುಮೆಂಟ್ ಸಮೇತ ಮಾತಾಡ್ತಾ ಇದ್ದೀನಿ. ಇಷ್ಟಗರಣ ಆದರೆ ಅಲ್ಲಕ ಈ ಭೂಗಳ್ರು ಮಾತ್ರ ಬದುಕಬೇಕಾ? ಬಡವರು ಅಣ್ಣ, ನೀವು ಇಷ್ಟು ಜನ ಬಡವರು ಇದ್ದೀರಣ್ಣ, ಇಷ್ಟು ಜನ ನೀವು ಕೊಟ್ಬಿಟ್ರೆ ತಾಲೂಕು ಆಫೀಸಲ್ಲೇ ಪಾಣಿ ಮಾಡಿ ಕೊಟ್ಬಿಡ್ತಾರೆ. ಈ ಥರ ಹಗರಣಗಳು ನಡೀತಾ ಇರೋಂಥದ್ದು. ಇದು ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ನಮಗೆ ಗೊತ್ತಿಲ್ದಿರ ನೋಟಿಸ್ ಕೂಡ ಕಳಿಸ್ತೀರಾ ರೋಡಿ ಶೀಟ್ರುಗಳು. ಅವನು ಪ್ರಶ್ನೆ ಮಾಡ್ತಾನೆ, ಅವನು ಗಲಾಟೆ ಮಾಡ್ತಾನೆ, ಜಗಳ ಮಾಡ್ತಾನೆ. ನಮ್ಮ ಉಸಿರಿರೋ ತನಕ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ನಮ್ಮ ಉಸಿರಿರೋ ತನಕ ಇಂಥದನ್ನ ಜನಗಳ್ಕ ನಾವು ತೋರಿಸ್ತಾನೆ ಇರ್ತೀವಿ. ಇಂಥ ಭೂಗಳ ವಿರುದ್ಧ ಹೋರಾಟ ಮಾಡ್ತಾನೆ ಇರ್ತೀವಿ ಅಲ್ವಾ? ಇಂಥದ್ದು ನಿಮ್ಮ ಗಮನಕ್ಕೆ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನಂಗೆ ತಿಳಿಸ್ಬೇಕು. ಅರ್ಥ ಆಯ್ತಾ? ಇವುಗಳಿಗೆಲ್ಲ ಸೇರಿಸಿ ನಮ್ಮ ದೊಡ್ಡವರು ಡೈರೆಕ್ಷನ್ಸ್ ಜಾಸ್ತಿ ಜನ ಕೊಡ್ತಾರಣ್ಣ. ನಮ್ಮದೇ ಒಂದು ಟೀಮ್ ಐತಣ್ಣ, ನಮ್ಮಲ್ಲಿ ಜಾಸ್ತಿ ಜನ IAS IPS ಅಧಿಕಾರಿಗಳು ನಾನು ಸಾಕ್ತವ್ರಿ. ಇಂಥ ಭೂಗಳರ ವಿರುದ್ಧ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ನೀಟಾಗಿ ನನಗೆ ಹೇಳ್ಕೊಡ್ತಾರೆ ಇವೆಲ್ಲ ಯಾವ ಥರ ಏನು ಮಾಡಬೇಕು ಅಂತ. ಇದಕ್ಕೆಲ್ಲ ಬೆಂಗಳೂರಲ್ಲಿ ರೀಜನಲ್ DC ಅಂತ ಹೇಳ್ಬಿಟ್ಟು ಇರ್ತಾರೆ. ಅವರೇ FSL ಮಾಡಿಸೋಂಥದ್ದು, ಅವರೇ ಇಂಥವ್ರ ಮೇಲೆ FIR ಮಾಡಿಸೋದು, ಅವರೇ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು. ನಿಮ್ಮ ಗಮನಕ್ಕೆ ಬಂದಿದ ತಕ್ಷಣ ನೀವು ನನ್ನ ಹತ್ರ ಬರ್ರಿ, ಭೂಗಳರನ್ನ ಎಲ್ಲಿ ಮಟ್ಟ ಹಾಕಬೇಕು ನಾನು ಹಾಕ್ತೀನಿ, ಅಷ್ಟೇ ಅಲ್ವಾ? ಈಗ ನೋಡಿ, ಚಿರಂಜೀವಿ ಅನ್ನೋ ವ್ಯಕ್ತಿ ಚಂದ್ರಾಯಪುರದಲ್ಲಿ ಜಮೀನು ತಗೊಂಡವನೇ. ಆ ವ್ಯಕ್ತಿಗೆ ಗೊತ್ತೇ ಇಲ್ಲ ಯಾವ ಥರ ಮಂಜೂರಾಗೈತೆ ಅಂತ. ಆ ಜಮೀನು ಮಂಜೂರಾಗಿರೋಂಥದ್ದು SC ಕುಟುಂಬಕ್ಕೆ, ಜಂಗಮಶಿಗೆ ಹೇಳಿ. ಯಾವುದೇ ಕುಟುಂಬ ಆಗಲಿ, ಒಬ್ಬ SC ಆಗ್ಬಿಟ್ರೆ 20 ಎಕರೆ ಮಂಜೂರು ಮಾಡಿಸ್ಕೊಂಡ್ಬಿಡ್ತೀಯಾ ನೀನು? ಅತ್ತೆ ಹೆಸರಲ್ಲಿ, ತಂಗಿ ಹೆಸರಲ್ಲಿ, ಮಗನ ಹೆಸರಲ್ಲಿ, ತಮ್ಮನ ಹೆಸರಲ್ಲಿ, ಎಲ್ಲರ ಹೆಸರಲ್ಲಿ ನೀನು 20 ಎಕರೆ ಮಂಜೂರು ಮಾಡಿಸ್ಕೊಂಡು ಇಂಥವ್ರ ಈ ಚಿರಂಜೀವಿ ಅನ್ನೋ ಯಾರೇ ಆಗಲಿ ಅಣ್ಣ, ಅದು ನಮ್ಮಣ್ಣ ಆಗಲಿ ತಮ್ಮನಾಗಲಿ ನನಗೆ ಹೇಳ್ತಾರಪ್ಪ, ನಿನ್ಗೆ ಎಲ್ಲಿ ಬೇಕು ಹೇಳಿ ಜಮೀನು ನಾನು ಮಂಜೂರು ಮಾಡಿಸ್ಕೊಡ್ತೀನಪ್ಪ, ಸಾಕು. ನಮ್ಮ ಕೊನೆ ಉಳಿಯೋದು 6 ಅಡಿ 3 ಅಡಿ, ಎಷ್ಟು ಅಡಿ ಅಣ್ಣ? ಅಷ್ಟೇ. ಅದು ಬಿಟ್ಟು ಬೇರೆ ಏನು ಉಳಿಯಲ್ಲಪ್ಪ, ನಮ್ಗೇನು ಬೇಡ ಅಂತೇಳ್ಬಿಟ್ಟು. ಆ ಮನೆ ಕಟ್ಟೋ ವಿಚಾರದಾಗ ಒಂದು ಫ್ಲೋರ್, ಸಿಂಗಲ್ ಫ್ಲೋರ್ ನಾನು ಮಾಡಬೇಕು ಅಂದ್ಕೊಂಡಿದ್ದಿದ್ದು. ಎಲ್ಲಿ ಬಿಟ್ರಪ್ಪ ಜನಗಳು? ನೀವು ನೋಡ್ದಂಗೆ ಅವ್ರೆಷ್ಟು ಗೌರವ ಬಂದರು, ಅವ್ರೆಷ್ಟು ಗೌರವ ಸಪೋರ್ಟ್ ಮಾಡಿದ್ರೆ ಏನೋ ಮಾಡಿದ್ರೆ ಸೆಕೆಂಡ್ರಿ, ಅದು ಬಿಟ್ಬಿಡ್ರಿ. ಅದರಲ್ಲೇನೋ ನಾವು ಫ್ರಾಡ್ ಮಾಡಿದರೆ ಹಿಂಗೇನೋ 1 ಗುಂಟೆ ನಾವೇನೋ 1 ಗುಂಟೆ, ಒಂದೇ 1 ಗುಂಟೆ ಕರ್ನಾಟಕ ರಾಜ್ಯದಲ್ಲಿ ನಾನೇನೋ 1 ಗುಂಟೆ ಜಮೀನು ಮಾಡಿದರೆ, ಅಕಸ್ಮಾತ್ ನನ್ನ ಹೆಸರಲ್ಲಿ ಏನೋ ಇದ್ದರೆ, ನಾನೇನೋ ಬೇರೆ ಕಡೆ ತಗೊಂಡಿದ್ರೆ, ಇವ್ರು 1000 ಮಾಡ್ಕೊಳ್ಳಿ ನನ್ನ ಮೇಲೆ. ಇಂಥ ಭೂಗಳರ ಮೇಲೆ ತೋರಿಸ್ರಪ್ಪ ನಿಮ್ಮ ಪ್ರತಾಪ? ತೋರಿಸಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟಾಗಿ ಶಾಮೀಲಾಗೋರಲ್ಲ. ಬರೀ ಒಂದು ತಾಲೂಕದಲ್ಲ, ಬಂಗಾರಪೇಟೆಯಲ್ಲಿ ಜಾಸ್ತಿ ಮಾಡೋರೆ, ಮಾಲೂರಲ್ಲಿ ಜಾಸ್ತಿ ನಡೆದೈತಿದ್ದು ಕತೆ, ಜಾಸ್ತಿ ನಡೆದೈತಿ ಮಾಲೂರಲ್ಲಿ. ಆಮೇಲೆ KGF ಅಲ್ಲಿ ಕೂಡ ಜಾಸ್ತಿ ಮಾಡೋರಿ, ಮುಳಬಾಗ್ಲಲ್ಲಿ ಕೂಡ ಜಾಸ್ತಿ ಮಾಡೋರಿ. ಇದೇ ಥರ ಸೇಮ್. ಅವನು ಯಾರೋ ತಿಪ್ಪಾರೆಡ್ಡಿ ಅಂತೆ, ಇನ್ನೊಬ್ನ್ಯಾರೋ ಹನುಮನಹಳ್ಳಿ ಹತ್ರ ಈ ಮೇಲೇರಿಯಾ ಕಡೆ ಎಲ್ಲ ಕಾಂಪೌಂಡ್ ಹಾಕೋನು, ಇನ್ನೊಬ್ನವ್ನ್ಯಾರೋ ಅವನು ಯಾರ್ಯಾರೋ ಹೆಸರುಗಳವರು. ಬೆಂಗಳೂರಲ್ಲಿರೋರೆಲ್ಲ ನೋಡಿ ಈ ಥರ ಸಲೀಸಾಗಿ ಅವ್ರೇನಂದ್ರೆ 25 ಎಕರೆ ಜಮೀನ 1 ಎಕರೆ ರೇಟು ಕೊಟ್ಬಿಡ್ತಾರಪ್ಪ. ಇವರು 25 ಎಕರೆ ಜಮೀನ 1 ಎಕರೆ ರೇಟು ಕೊಟ್ಬಿಡ್ತಾರಣ್ಣ. ಹೂನಣ್ಣ, ಸುಳ್ಳಲ್ಲ. ಇನ್ನೇನ್ ಮಾಡ್ತಾರ ಅವರು? ಪಾಪ ಹುಡುಗರು ಊರಿಗೆ ಜಮೀನು ಉಳಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಗೊತ್ತಾ ಪಾಪ. ಅಂತ ಯುವಕರ ಪರವಾಗಿ ನಿರಂತರವಾಗಿ ನಾನು ನಿಂತ್ಕೊಂಡು ಅವ್ರ ಜಮೀನು ಉಳಿಸುವಂಥ ಕೆಲಸನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಯಾರೇ ಆಗ್ಬೋದು, ರಾಜ್ಯಾದ್ಯಂತ ನಿಮ್ಮ ಗಮನಕ್ಕಿಂತದೇನ ಬಂದಾಗ ದಯವಿಟ್ಟು ನನ್ನ ಸಂಪರ್ಕಿಸಿ. ನೋಡಿ, ಪ್ರತಿ ಶುಕ್ರವಾರ ನೀವು ಜನಸ್ಪಂದನಕ್ಕೆ ಬರೋರು ನೋಡಿ, ನನ್ನ ಫೋನುಗಳು ರಿಂಗ್ ಆಗ್ತಾನೆ ಇರ್ತೈತಣ್ಣ. ಈ ಥರ ಲೈವ್ ಮಾಡಿದಾಗ ಈ ಥರ ನೋಡು ಬರ್ತಾನೆ ಐತೆ ಫೋನುಗಳು. ನೋಡಿಲ್ಲಿ ಈ ಥರ ಲೈವ್ ಮಾಡಿದಾಗ ನೋಡು, ಈ ಥರ ಲೈವ್ ಮಾಡಿದಾಗ ಈ ಥರ ಏನಾದರೂ ಇದ್ದಾಗ ನಾನು ಫೋನುಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ಅನಿಲ್ ಇರ್ತಾರೆ, ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಅನಿಲ್ ಇರ್ತಾರೆ. ಅವ್ರ ನಂಬರ್ ಹೇಳ್ತಾರೆ, ಅವ್ರಿಗೆ ನೀವು ನೇರವಾಗಿ ಫೋನ್ಗಳು ಮಾಡಿಕೊಂಡು ಅವ್ರಿಗೆ ನೀವು ನಾವು ಇದು ಮಾಡೋಂಥದ್ದು. ಪ್ರತಿ ಶುಕ್ರವಾರ ಇಲ್ಲಿ ಇರ್ತೀನಿ. ಅಕಸ್ಮಾತ್ ಫೋನ್ ಎಮರ್ಜೆನ್ಸಿ ಏನಾದ್ರು ಮಾತಾಡ್ಬೇಕಂದ್ರೆ ದಯವಿಟ್ಟು ಅನಿಲ್ ನಂಬರ್ಗೆ ಫೋನ್ ಮಾಡಿಕೊಡ್ರಿ. ಅನಿಲ್ ಇದು ಮಾಡ್ತಾನೆ. ನಂಬರ್ ಹೇಳ್ಬಿಡಪ್ಪ.
633 820 63 63 6 33 63 633 820 820 63 63 ಅನಿಲ್ ನಂಬರ್ಗೆ ಫೋನ್ ಮಾಡ್ಕೊಳ್ರಿ, ನಾನು ಅಟೆಂಡ್ ಮಾಡಿಬಿಟ್ಟು ಅದೇನೈತೆ ಮಾಡ್ತೀನಿ. ಶ್ರೀಧರ್ ಅವ್ರು ಇರ್ತಾರೆ, ಶ್ರೀಧರ್ ಅವ್ರ ನಂಬರ್ಗೂ ಫೋನ್ ಮಾಡಿರಿ. ವಕೀಲರು ಫುಲ್ ಬಿಜಿ ಅವ್ರು ಬಿಡು, ವಕೀಲರು ಹಾಂ ಅವ್ರ ನಂಬರ್ಗೂ ಮಾಡಿಬಿಡು. ಇರ್ಲಿ ಬಿಡು, ರೆಕಾರ್ಡ್ ಆಗೈತೆ, ಬಿಡೋಣ ಇಲ್ಲಿ ಬಿಡೋಣ. ಓಕೆ, ಥ್ಯಾಂಕ್ ಯು. ಇದಕ್ಕೆ ನಾಳೆಯಿಂದ ನಿರಂತರ ಹೋರಾಟ. ಇದು ಅಂದ್ರೆ ಬರೀ ನಾನು ಕೋಲಾರ ತಾಲೂಕು ಅಷ್ಟೇ ತೋರಿಸಿರೋದು. ಈ ಬುಕ್ಗಳು ಇಷ್ಟ ಐತಪ್ಪ ಸಮಯ ಹಾಂ ಅರ್ಥ ಐತೇನಣ್ಣ. ಇಂಥ ಬುಕ್ಗಳ ವಿರುದ್ಧ ತನಿಖೆ ನಡೆಸಬೇಕು. ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತವಾದಂಥ ತನಿಖೆ ನಡೆಸಿ ಎಲ್ಲ ಭೂಗಳ ವಿರುದ್ಧ ದಯವಿಟ್ಟು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.